ಕೆಲಸ ದೇವರ ಕೆಲಸ. ಆದ್ರೆ ಮೂಲಭೂತ ಸೌಲಭ್ಯ ಸೌಕರ್ಯಗಳನ್ನ ನೀಡದೆ ಸರ್ವಾಧಿಕಾರಿಗಳು ಧೋರಣೆ ಮಾಡ್ತಾ ಇದ್ದಾರೆ. 10-15 ವರ್ಷಗಳಾದರೂ ವರ್ಗಾವಣೆಯಾಗದೆ ಕೆಲಸ ನಿರ್ವಹಿಸ್ತಾ ಇರುವ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಬೇಕು. ಜನಸಾಮಾನ್ಯರ ಮೇಲೆ ಕರುಣೆಯನ್ನ ತೋರಿ ಸಾರ್ವಜನಿಕರಿಗೆ ಅನುಕೂಲ ಮಾಡಬೇಕೆಂದು ಪೀಸ್ ಆರ್ಗನೈಸೇಷನ್ ಆಗ್ರಹಿಸಿದೆ. ಅಧಿಕಾರಿಗಳು ಸರಿಯಾಗಿ ಕಾರ್ಯನಿರ್ವಹಿಸದೆ ಕುಡಿಯುವ ನೀರಿನ ಸಮಸ್ಯೆ, ರಸ್ತೆ, ಚರಂಡಿ ಸ್ವಚ್ಛತೆ, ಬೀದಿ ದೀಪಗಳು, ಬೀದಿ ನಾಯಿಗಳು, ಹಂದಿಗಳು, ಜಾನುವಾರುಗಳಿಂದ ರಕ್ಷಣೆ, ಸಾಂಕ್ರಾಮಿಕ ರೋಗಗಳಿಂದ ರಕ್ಷಣೆ, ಈ ಸಮಸ್ಯೆಗಳನ್ನು ಪರಿಹರಿಸಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಭಿಕ್ಷೆ ಬೇಡುವ ರೀತಿಯಲ್ಲಿ ಬೇಡಬೇಕು ಅಂತ ಸಂಸ್ಥೆಯ ರಿಯಾಜ್ ಅಹಮದ್ ಹೇಳಿದ್ದಾರೆ. ದೂರು ಹೇಳಲು ಕರೆ ಮಾಡಿದ್ರೆ 10 ಸಲ ಕರೆ ಮಾಡಿದ್ರೂ ಸ್ವೀಕರಿಸೋದಿಲ್ಲ, ಸ್ವೀಕರಿಸಿದ್ರೂ ಸಮಾಧಾನ ಮಾಡಿಬಿಡ್ತಾರೆ. ನೀರಿನ ಸಂಪರ್ಕದ ರಸೀದಿಯನ್ನ ಕೊಟ್ಟು ಹಣ ದೋಚ್ತಾ ಇದ್ದಾರೆ. ಯಾವುದೇ ರೀತಿಯ ಸೌಲಭ್ಯಗಳು ದೊರಕ್ತಾ ಇಲ್ಲ. ಗಂಧರ್ವ ನಗರದಲ್ಲಿ ಎಲ್ಲ ಸೌಲಭ್ಯವಿದೆ, ಆದರೆ ಪಕ್ಕದ ಇಲಿಯಾಸ್ ನಗರದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ಇದೇ ರೀತಿ ಶಿವಮೊಗ್ಗ ನಗರದಲ್ಲಿ ಅಲ್ಪಸಂಖ್ಯಾತರು ಹೆಚ್ಚು ವಾಸಿಸುವ ಬಡಾವಣೆಗಳನ್ನ ನಿರ್ಲಕ್ಷ್ಯ ಮಾಡಲಾಗ್ತಾ ಇದೆ. ಕೂಡಲೇ ಸಮಸ್ಯೆ ಇತ್ಯರ್ಥ ಮಾಡದಿದ್ರೆ ಬೇರೆ ದಾರಿ ಹುಡುಕಬೇಕಾಗುತ್ತೆ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ನೀರು ಬರ್ತಾ ಇಲ್ಲ, ಬನ್ನಿ ನೋಡಿ ಅಂದ್ರು ಬರಕ್ಕೆ ರೆಡಿ ಇಲ್ಲ. ಆಮೇಲೆ ಚರಂಡಿಗಳು ಕ್ಲೀನ್ ಆಗ್ತಾ ಇಲ್ಲ. ಅವರಿಗೆ 100 ಸತಿ ಫೋನ್ ಮಾಡಬೇಕು, 10 ಸತಿ ಫೋನ್ ಮಾಡಿದ್ಮೇಲೆ ಫೋನೇ ರಿಸೀವ್ ಮಾಡಲ್ಲ ಒಂದು ಸತಿನೂ. ಆ ಹಂದಿಗಳ ಕಾಟ, ಬೀದಿ ನಾಯಿಗಳ ಕಾಟ, ಜಾನುವಾರುಗಳ ಕಾಟ ಇವೆಲ್ಲ ನಡೀತಾ ಇದ್ರು. ಇವರು ಮನೆ ಕೆಲಸ ಮಾಡ್ದಂಗೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಈಗ 10-15 ವರ್ಷಗಳಿಂದ ಒಂದೇ ಇಲಾಖೆಯಲ್ಲಿ ಪ್ರಮೋಷನ್ಗಳ ಮೇಲೆ ಪ್ರಮೋಷನ್ ತೊಗೊಂಡು ಇದು ಮಾಡ್ಕೊಂಡು ಗಟ್ಟಿಯಾಗಿ ಒಂದೇ ಜಾಗದಲ್ಲಿ ಕೂತಿದ್ದಾರೆ. ಅಂಥವ್ರನ್ನ ಸರ್ಕಾರ ಮತ್ತು ಇವತ್ತು ಸರ್ಕಾರ ಇದೆಯಲ್ಲ, ತಕ್ಷಣವೇ ಸಾಮೂಹಿಕವಾಗಿ ವರ್ಗಾವಣೆ ಮಾಡಬೇಕಂತ ನಾವು ಒತ್ತಾಯಿಸ್ತಾ ಇದ್ದೀವಿ. ಈಗ ಸಿದ್ದಪ್ಪ ಅನ್ನೋರು 6 ವರ್ಷ ಆಯಿತು, ಇಲಿಯಾಸ್ ನಗರ 10ನೇ ತಿರುವಿನಲ್ಲಿ ಇದು ಕೊಟ್ಟು ನೀರಿನ ಸಂಪರ್ಕ NOCಗಳು ಕೊಟ್ಟು, ಆದರೆ ಅದು ಕನೆಕ್ಷನ್ನೇ ಆಗಿಲ್ಲ. ಇಲ್ಲಿ ನೋಡಿ, ಅದ್ರದ್ದು ಕಟ್ಟಿರುವಂಥ ಪ್ರತಿಯೊಂದು ಬಿಲ್ಗಳಿದ್ದಾವೆ ಮುನ್ಸಿಪಲ್ ಲೇಔಟ್. ಇವತ್ತುವರೆಗೂ ಅಲ್ಲಿ ನೀರಿಲ್ಲ. ಸಿದ್ದಪ್ಪಂಗೆ ಹೇಳಿದ್ರೆ ಫೋನ್ ರಿಸೀವ್ ಮಾಡಲ್ಲ, ಇಲ್ಲ ಮಾಡ್ಕೊಡ್ತೀವಿ ಅಂತ ಬರ್ತಾರೆ. ಇಂಜಿನಿಯರ್ ನೋಡ್ತಾರೆ, 6 ವರ್ಷದಿಂದ ಇವತ್ತುವರೆಗೂ ನೀರು ಬಂದಿಲ್ಲ. ಇಲ್ಲಿ ನೋಡಿ, NOCಗಳು ಕೊಟ್ಟಿದ್ದಾರೆ, ಅಮೌಂಟ್ ಕಟ್ಸ್ಕೊಂಡಿದ್ದಾರೆ, ನೀರಿನ ಕನೆಕ್ಷನ್ನೇ ಇಲ್ಲ. ಬಿಲ್ಗಳು ಬರ್ತಾ ಇದ್ದಾವೆ. AEE ವಾಟರ್ ಬೋರ್ಡ್ AEE ಆಗಿದ್ರು, ಈಗ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪ್ರಮೋಷನ್ ತಗೊಂಡು ವಾಟರ್ ಬೋರ್ಡ್ ಅವರು ಒಂದೇ ಅಲ್ಲ, ಎಲ್ಲ ಇಲಾಖೆಗಳಲ್ಲೂ ಹಾಗೆ ಆಗಿದೆ. ಕಂದಾಯ ಇಲಾಖೆ, ಶಿಕ್ಷಣ ಇಲಾಖೆ. ಸರ್, ರಿಟೈರ್ಡ್ ಆದ್ರೂ 6 ವರ್ಷದಿಂದ ನೀರೇ ಇಲ್ದಂಗೆ ಯಾವ್ಯಾವ ರೀತಿ ಹಗರಣಗಳಾಗಿದಾವೆ ಗೊತ್ತಾ? ಅದೇ ಭಾಳ ಲೇಟ್ ಅಲ್ಲ, ಇಂಥವು ಎಲ್ಲ ಕಡೆನೂ. ಇತ್ತೆಹಾದ್ ಲೇಔಟಲ್ಲಾಗಿದೆ, ಇಲಿಯಾಸ್ ನಗರದಲ್ಲಾಗಿದೆ, ಇದು ವಾದಿಹುದಾದಲ್ಲಾಗಿದೆ. ಇಲ್ಲ ನೀರಿನ ಈಗ 24x7 ಅಂತ ಹೇಳ್ತಾ ಇದ್ದಾರೆ. ನೀರಿನ ಸಂಪರ್ಕನೇ ಇಲ್ಲ. ಅರ್ಧ ಗಂಟೆ ನೀರು ಬಿಡ್ತಾರೆ, ಅದು ಸಣ್ಣಗೆ ಬರುತ್ತೆ ನೀರು. ನೀರಿಗೋಸ್ಕರ ಫೋನ್ ಮಾಡಿ ಕ್ಯಾಂಟರ್ಗಳನ್ನು ಹಾಕ್ಸ್ಕೊಳ್ತಾ ಇದ್ದಾರೆ. ಪ್ರಮುಖ ಬೇಡಿಕೆ ಇಲ್ಲಿನ ಅಧಿಕಾರಿಗಳು ವರ್ಗಾವಣೆ ಆಗಬೇಕು. ಯಾವುದೇ ರೀತಿಯಲ್ಲಿ ಇವರಿಗೆ ಯಾವ ಅವಕಾಶನೇ ಕೊಡಬಾರ್ದು. ಮತ್ತೆ ಸಾಮೂಹಿಕವಾಗಿ ವರ್ಗಾವಣೆ ಆಗಬೇಕು. ಎಲ್ಲ ಇಲಾಖೆಗಳಲ್ಲೂ, ಶಿಕ್ಷಣ ಇಲಾಖೆ ಆಗಿರ್ಬೋದು, ಕಂದಾಯ ಇಲಾಖೆ ಆಗಿರ್ಬೋದು, ನೀರು ಇಲಾಖೆ ಆಗಿರ್ಬೋದು, ಇಲ್ಲ ಬೇರೆ ಡಿಪಾರ್ಟ್ಮೆಂಟ್ ಎಲ್ಲ ಶಿವಮೊಗ್ಗದಲ್ಲಿ ಯಾವುದೇ ಕೆಲಸ ಮಾಡಬೇಕಾದ್ರೂ ನೀವು ಮನವಿಗಳು ಕೊಡಬೇಕು, ಕಂಪ್ಲೇಂಟ್ ಮಾಡಬೇಕು. ಯಾವುದೇ ಇಲಾಖೆಯಲ್ಲಿ ಒಂದು ಸಾರ್ವಜನಿಕರಿಗೆ ಸಹಾಯ ಕೇಂದ್ರ ಅಂತ ಮಾಡಿಲ್ಲ. ಏನಾದರೂ ಕುಂದುಕೊರತೆಗಳು ಹೇಳ್ಕೊಳ್ಳೋಣ ಅಂದರೆ ಅವರು ಯಾರಾದರೂ ಒಂದು ವಾಟ್ಸಪ್ ನಂಬರ್, ನೀವು ಅಧಿಕಾರಿಗಳಿಗೆ ನೀವೇ ಫೋನ್ ಮಾಡಿ, ನಿಮ್ಮ ಫೋನೇ ಎತ್ತುತ್ತಾರಂತ ನೋಡಿ. ಜನಸಾಮಾನ್ಯರು, ಸಾರ್ವಜನಿಕರು ಫೋನ್ ಎತ್ತದೇ ಇಲ್ಲ ಇವರು. ಹಾಗಾಗಿ ಈಗ ನೋಡಿ, ಹಂದಿಗಳು ಹಿಡಬೇಕಂತ ಆದೇಶ ಮಾಡಿದ್ರು. ಆದೇಶ ಮಾಡಿ ಅದು ಯಾವುದೇ ಕಾರಣಕ್ಕೂ ಇನ್ನೂ ಚಾಲನೆಗೆ ಬಂದಿಲ್ಲ. ಆ ಹಂದಿಗಳು ಸಾಕೋರ ಹತ್ರ ಏನಾದರೂ ಇವರು ಮಾಸಿಕ ಇದು ತಗೊಳ್ತಾ ಇದ್ದಾರೋ, ಆದಾಯ ತಗೊಳ್ತಿದ್ದಾರೋ ಅಧಿಕಾರಿಗಳು. ಹಾಂ, ಕಸಿಗಳು ಮಾಡ್ತೀವಿ ನಾಯಿಗಳನ್ನು ಅಂತ ಹಿಡ್ಕೊಂಡು ಹೋಗ್ತಾರೆ. ಮತ್ತೆ ನಮ್ಮ ಇಲಿಯಾಸ್ ನಗರ ಹೌದು ಎಲ್ಲವೂ. ಯಾಕಂದರೆ ನೀವು ಎಲ್ಲರಿಗೂ ಗೊತ್ತಿರುವಂಥ ವಿಷಯನೇ. 10 ವರ್ಷಗಳಾದರೂ ಶಿವಮೊಗ್ಗದಲ್ಲೇ ಇಲ್ಲೇ ಮನೆಗಳನ್ನು ಮಾಡ್ಕೊಂಡು ಆರಾಮಾಗಿದ್ದಾರೆ. ಇದರಿಂದ ಏನಾಗ್ತಾ ಇದೆ ಅಂದರೆ ಯಾವುದೇ ರೀತಿ ಕೆಲಸಗಳಾಗಲ್ಲ, ಯಾವುದೇ ರೀತಿ ನಗರ ಅಭಿವೃದ್ಧಿ ಆಗಲ್ಲ, ನಮ್ಮ ಜಿಲ್ಲಾ ಅಭಿವೃದ್ಧಿ ಆಗಲ್ಲ. ಯಾಕಂದರೆ ರಾಜಕಾರಣಿಗಳ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ.